ಎಲ್ಲರಿಗೂ ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ 16th ಕ್ವಶನ್ ಇದ್ದೀವಿ. 16th ಕ್ವಶನ್, ಡಿಟರ್ಮೈನ್ ದ ಎ ಪಿ whose third term is 16 and the seventh term exceeds the fifth term by 12. ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಡಿಟರ್ಮೈನ್ ದ ಎ ಪಿ, ನಾವು ಎ ಪಿ ಬರೀಬೇಕು, ಎ ಪಿ ಕಂಡುಹಿಡಿಬೇಕು. ಅದರಲ್ಲಿ ಯಾವ ಥರ ಇರಬೇಕಂದ್ರೆ, ಥರ್ಡ್ ಟರ್ಮ್ 16, ಮೂರನೇ ಟರ್ಮ್ ಅವರೇ ಕೊಟ್ಟಿದ್ದಾರೆ 16 ಅಂತ 16, ಆ್ಯಂಡ್ ದ ಸೆವೆಂತ್ ಟರ್ಮ್ ಎಕ್ಸೀಡ್ಸ್ ದ ಫಿಫ್ತ್ ಟರ್ಮ್ ಬೈ 12. ಸೆವೆಂತ್ ಟರ್ಮು ಎಷ್ಟು ಅಂತ ಕೊಟ್ಟಿಲ್ಲ, ಆದರೆ 5ನೇ ಟರ್ಮ್ಗಿಂತ 12 ಜಾಸ್ತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದೇ ಇನ್ಫಾರ್ಮೇಷನ್ ಉಪಯೋಗಿಸ್ಕೊಂಡು ನಾವು ಎ ಪಿ ಕ್ರಿಯೇಟ್ ಮಾಡಬೇಕು. ಫಸ್ಟು ನಮ್ಮ ಅನುಕೂಲಕ್ಕೋಸ್ಕರ ಎ ಪಿ ಬರ್ಕೊಳ್ಳೋಣ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಟರ್ಮ್ ಎ, ಸೆಕೆಂಡ್ ಟರ್ಮ್ A2, ಥರ್ಡ್ ಟರ್ಮ್ ಕ್ವಶನ್ ಕೊಟ್ಟಿದ್ದಾರೆ 16, ಫೋರ್ತ್ ಟರ್ಮ್ A4, ಫಿಫ್ತ್ ಟರ್ಮ್ A5, ಸಿಕ್ಸ್ತ್ ಟರ್ಮ್ A6, ಸೆವೆಂತ್ ಟರ್ಮ್ ನಾನು A7 ಅಂತ ಬರ್ಕೊಂಡಿಲ್ಲ, ಕ್ವಶನಲ್ಲಿದೆ ಸೆವೆಂತ್ ಟರ್ಮು ಫಿಫ್ತ್ ಟರ್ಮ್ಗಿಂತ 12 ಜಾಸ್ತಿ ಅಂತ, ಅದನ್ನು ಬರ್ಕೊಂಡಿದ್ದೀನಿ. ಸೆವೆಂತ್ ಟರ್ಮ್ಗೆ A5 + 12 ಹಂಗೆ ಕಂಟಿನ್ಯೂ ಆಗುತ್ತೆ 3 ಡಾಟ್ಸ್. ನೆಕ್ಸ್ಟು ನಾವು A7 ಅಂತಿದೆಯಲ್ವ, ನಮ್ಮ ಗಮನ ಅದ್ರ ಮೇಲೆ ಇರಲಿ, ನಮ್ಗೆ ಆನ್ಸರ್ ಅಲ್ಲಿಂದನೇ ಬರುತ್ತೆ. ಈಗ ಈ ಎ ಪಿಯಲ್ಲಿ A7ನ ಅಥವಾ ಸೆವೆಂತ್ ಟರ್ಮ್ನ ಎರಡು ಥರ ಬರ್ಕೊಬೋದು. ಯಾವ ಥರ? A7 = A + 6D. ನಿಮ್ಮ ಫಾರ್ಮುಲಾ ಶೀಟಲ್ಲಿ ಎರಡನೇ ಫಾರ್ಮುಲಾ ಪ್ರಕಾರ A7 = A + 6D. ನೆಕ್ಸ್ಟು ನಾವು ಮೇಲೆ ಎ ಪಿಯಲ್ಲಿ ಬರ್ಕೊಂಡಿದ್ದೀವಲ್ಲ, ಸೆವೆಂತ್ ಟರ್ಮ್ಗೆ ಏನು ಬರ್ಕೊಂಡಿದ್ದೀವಿ, A5 + 12 ಅಂತಲೂ ಬರ್ಕೊಂಡಿದ್ದೀವಿ. ಈಗ A5 ಅಂತಿದ್ರೆ ನಾವು ಈ ಕ್ವೆಶನ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಆನ್ಸರ್ ಬರೋಲ್ಲ. A5 ಫಾರ್ಮುಲಾ ಇರುತ್ತಲ್ಲ, ಅದನ್ನು ಹಾಕೋಣ A5 ಜಾಗದಲ್ಲಿ. A7 = A5 ಜಾಗದಲ್ಲಿ A5 ಫಾರ್ಮುಲಾ A + 4D + 12 ಒಂದೇ ಹಾಕೋಣ. ಈಗ ಎರಡು ಈಕ್ವೇಷನ್ ಬಂತು. ಫಸ್ಟ್ ಈಕ್ವೇಷನ್ A7 = A + 6D, ಸೆಕೆಂಡ್ ಈಕ್ವೇಷನ್ A7 = A + 4D + 12. ಎರಡು ಈಕ್ವೇಷನಲ್ಲಿ A7 ಇದೆ, ಅಂದರೆ RHS ಎರಡೂ ಈಕ್ವಲ್ ಆಗಿರಬೇಕು. ಕನ್ಸಿಡರಿಂಗ್ ದ ಈಕ್ವೇಷನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಏನು ಗೊತ್ತಾಗುತ್ತೆ, A + 6D ಅನ್ನೋದು ಮತ್ತು A + 4D + 12 ಅನ್ನೋದು ಎರಡು ಈಕ್ವಲ್. ಈ ಈಕ್ವೇಷನ್ನ ಸಿಂಪ್ಲಿಫೈ ಮಾಡೋಣ. A + 6D ಹಂಗೆ ಬರ್ಕೊಂಡಿದ್ದೀನಿ, ಮತ್ತು RHS ಅಲ್ಲಿ A ಇದೆ, LHSಗೆ ಬಂದರೆ -A ಆಗುತ್ತೆ, ಮತ್ತು 4D ಇದೆ, ಅದು LHSಗೆ ಬಂದರೆ -4D ಆಗುತ್ತೆ. A - A ಕ್ಯಾನ್ಸಲ್ ಆಯಿತು. ಇನ್ನೇನಿರುತ್ತೆ, 6D - 4D 2D ಆಯಿತು, = 12. D = 12, 2 RHSಗೆ ಬಂದರೆ ಡಿವೈಡ್ ಆಯಿತು, /2. D = 12 / 2 6 ಆಯಿತು.
ನಮಗೀಗ ಕಾಮನ್ ಡಿಫ್ರೆನ್ಸ್ ಸಿಕ್ತು. ಅದನ್ನೇನು ಮಾಡೋಣ, ನಮಗೆ ಥರ್ಡ್ ಟರ್ಮ್ ಗೊತ್ತಿದೆ 16 ಕ್ವಶನಲ್ಲೇ ಇದೆ. ಥರ್ಡ್ ಟರ್ಮ್ ಫಾರ್ಮುಲಾ a + 2d ಅಲ್ವಾ. a + 2d = 16. ನಾವೀಗ ಡಿ ಕಂಡುಹಿಡಿದಿದ್ದೀವಿ. ಡಿ ವ್ಯಾಲ್ಯೂ ಹಾಕೋಣ. a + 2 × 6 = 16. a + 2 × 6 12 = 16. Next, a a ಹಂಗೆ ಬರ್ಕೊತಾ ಇದ್ದೀನಿ, 16 ಹಂಗೆ ಬರ್ಕೋಣ. 12 RHS ಬಂದರೆ -12 ಆಯಿತು. 16 - 12 4. ನೋಡಿ ಆನ್ಸರ್ ಬಂತು. ಫಸ್ಟ್ ಟರ್ಮ್ 4. ನೆಕ್ಸ್ಟು ಸೆಕೆಂಡ್ ಟರ್ಮ್ ಫಾರ್ಮುಲಾ a + d. ಏನು ಗೊತ್ತಿದೆ, ಡಿನೂ ಗೊತ್ತಿದೆ. 4 + 6 10. ಅಂದರೆ ಫಸ್ಟ್ ಟರ್ಮ್ 4, ಸೆಕೆಂಡ್ ಟರ್ಮ್ 10. ನೆಕ್ಸ್ಟ್ ಥರ್ಡ್ ಟರ್ಮ್ ನಾವೇನು ಕಂಡುಹಿಡಿಯೋಷ್ಟಿಲ್ಲ, ಅದೇ ಕ್ವಶನಲ್ಲೇ ಇದೆ. 16. ಅಂದರೆ ಎ ಪಿ ಏನಾಗುತ್ತೆ, ಫಸ್ಟ್ ಟರ್ಮ್ 4, ಸೆಕೆಂಡ್ ಟರ್ಮ್ 10, ಥರ್ಡ್ ಟರ್ಮ್ 16, etc. Thank you.